ನಮಸ್ತೆ ಗೆಳೆಯರೇ, ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ 6/11/2025 ಗುರುವಾರ ದಿನ ಏನೇನು ನಡೀತಾ ಇದೆ ಮಾರ್ಕೆಟ್ನಲ್ಲಿ. ನಿನ್ನೆ ರಜೆ ಇದ್ದಿದ್ದರಿಂದ ಮಾರ್ಕೆಟ್ನಲ್ಲಿ ಹೆಚ್ಚು ಕಮ್ಮಿ ಏನೇನಾಗಿದೆ ಅನ್ನೋದಕ್ಕೆ ಕ್ಯಾಲ್ಕುಲೇಷನ್ಸ್ ಬೇಕಾಗತ್ತೆ. ಬಿಕಾಸ್ 2 ದಿನದ ADRಗಳು ನೋಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಸದ್ಯದ ಮಟ್ಟಿಗಿರುವ ಗ್ಲೋಬಲ್ ಸೆಂಟಿಮೆಂಟ್ಸ್ ಅಂಡ್ ಮೊನ್ನೆ ಇರುವ ಗ್ಲೋಬಲ್ ಸೆಂಟಿಮೆಂಟ್ಸ್ ಎರಡೂ ಕೂಡ ಡಿಸ್ಕಷನ್ ಮಾಡ್ತೀನಿ. ಸೊ ಫಸ್ಟ್ ಓಕೆ, ಒಂದು ಇಂಪಾರ್ಟೆಂಟ್ ನ್ಯೂಸ್ ಬಂದಿತ್ತು. ಏನಪ್ಪಾ ಅಂದ್ರೆ ಮಾರ್ಗನ್ ಸ್ಟ್ಯಾನ್ಲಿ ಅಂಡ್ ಈವನ್ ಗೋಲ್ಡ್ಮನ್ ಸಾಚಸ್. ಸೊ ಒಂದು ಡಿಸ್ಕಷನ್ ಬಂದೈತೆ ಏನಪ್ಪ ಅಂದ್ರೆ ಮಾರ್ಗನ್ ಸ್ಟ್ಯಾನ್ಲಿ ಇಂದ. ಸೊ ಈಗ ಸದ್ಯದ ಮಟ್ಟಿಗೆ US ಮಾರ್ಕೆಟ್ಸ್ ಓವರ್ ಹೀಟ್ ಆಗಿದ್ದು 10-15% ಲೈಕ್ ಕರೆಕ್ಷನ್ ಆಗುವ ಚಾನ್ಸಸ್ ಇದೆ ಅನ್ನುವ ಒಂದು ನ್ಯೂಸ್ ಬಂದಿತ್ತು. ಆಮೇಲೆ ಗೋಲ್ಡ್ಮನ್ ಸಾಚಸ್ ಕೂಡ ಒಂದು ಡೇಟಾ ಬಂದಿತ್ತು. ಏನಪ್ಪಾ ಅಂದ್ರೆ ಸದ್ಯದ ಮಟ್ಟಿಗೆ IT ಸ್ಟಾಕ್ಸ್, ಸ್ಪೆಷಲ್ ಟೆಕ್ನಾಲಜಿ ಸ್ಟಾಕ್ಸ್ ಆರ್ ಓವರ್ ಹೀಟ್ ಅಥವಾ ಹೆವಿ ಫುಲ್ ಔಟ್ ಆಗಿದೆ. ಲೈಕ್ ಟೆಕ್ನಾಲಜಿ ಮಲ್ಟಿಪಲ್ಸ್ ಆರ್ ಫುಲ್ ಅಂತ ಒಂದು ಲೈನ್ ಹಾಕಿದ್ರು. ಇದ್ರ ಪ್ರಕಾರ ಸೊ ದ IT ಸ್ಟಾಕ್ಸ್ ಆರ್ ಇವಾವ್ ಟು ಫಾಲ್ ಅನ್ನೋ ಸ್ಥಿತಿನ ಹೇಳಿದ್ದಾರೆ. ಸೊ ಎರಡು ಆಂಗಲ್ ಇಂದ ಮಾರ್ಕೆಟ್ ಏನಾಗ್ತಾ ಇದೆ ಅಂದ್ರೆ ಆವಾಗ ನೆಗೆಟಿವ್ ಆಗಿತ್ತು. ನ್ಯಾಸ್ಡಾಕ್ ಬೈ 2%, S&P 500, ಡೌ ಜೋನ್ಸ್ ಆಲ್ ಆರ್ ನೆಗೆಟಿವ್ ಆನ್ ದ ಡೇ. ಸೊ ಅದಾದ ಮೇಲೆ ನಿನ್ನೆ ದಿನ ಮಾರ್ಕೆಟ್ ನಲ್ಲಿ ಏನೋ ಚೇತರಿಕೆ ಆಗಿದೆ. ಓಕೆ, ಆ ಪಾಯಿಂಟ್ ಆಫ್ ವ್ಯೂ ಏನಾಗಿದೆ ನೋಡ್ಕೊಳ್ತೀರಿ. ಗ್ಲೋಬಲ್ ಸೆಂಟಿವ್ ರೈಟ್ ನಾವು ಡೌ ಜೋನ್ಸ್ ಆಗಲಿ, S&P 500 ಆಗಲಿ, ನ್ಯಾಸ್ಡಾಕ್ ಆಗಲಿ, ರಿವರ್ಸಲ್ ಆಂಗಲ್ ಅಲ್ಲಿ ನೋಡಿದ್ರೆ, ಆರ್ಬಿಟ್ರೇಜ್ ಲೆಕ್ಕ ನೋಡಿದ್ರೆ ಹಾರ್ಡ್ಲಿ ಇದು -1% ಅಲ್ಲೇ ಇದೆ ಕಂಪೇರ್ ಟು 2 days ಪಾಯಿಂಟ್ ಆಫ್ ವ್ಯೂ. ಸೊ ಎನಿವೇ, ಯುರೋಪಿಯನ್ ಮಾರ್ಕೆಟ್ಸ್ಗಳು ಈ ಸದ್ಯದ ಮಟ್ಟಿಗೆ ಪಾಸಿಟಿವ್ ಇದೆ ಅಂಡ್ ಏಷ್ಯನ್ ಮಾರ್ಕೆಟ್ಸ್ಗಳು ಕೂಡ ಕಂಪ್ಲೀಟ್ ಆಗಿ ಪಾಸಿಟಿವ್ ಇದೆ. ನಮ್ಮ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ 70 ಅಥವಾ 60-70 ಪಾಯಿಂಟ್ಸ್ ಹತ್ರ ಓಪನ್ ಆಗುವ ಚಾನ್ಸ್ ಇದೆ. ಅದನ್ನ ನಾವೇನ್ ಮಾಡ್ತೀವಿ, 15 ಸ್ವಿಚ್ ಮಾಡ್ತೀವಿ ಅಂಡ್ ನೋಡ್ಕೋತೀವಿ. ಮೊನ್ನೆ ಕ್ಲೋಸ್ ಆಗಿದ್ರಿಂದ ನಾವು ನೋಡಿದ್ರೆ ಓಕೆ, ಮಾರ್ಕೆಟ್ ಇಸ್ ಜಸ್ಟ್ ಶೋಯಿಂಗ್ ಅಬೌಟ್ 70 ಪಾಯಿಂಟ್ಸ್ ಅಂತ ಸದ್ಯದ ಮಟ್ಟಿಗೆ. ಸೊ ಇದು ಮಾರ್ಕೆಟ್ ಓಪನಿಂಗ್ ಹತ್ರ 9 ಗಂಟೆ ಹತ್ರ ಇನ್ನೂ ಕಮ್ಮಿ ಆಗ್ಬೋದು ಅಥವಾ ಹೆಚ್ಚು ಕಮ್ಮಿ ಕೂಡ ಆಗ್ಬೋದು. ಓಕೆ, ಎನಿವೇ ನೋಡೋಣ 2 ದಿನದ ಡೇಟಾ ನಮ್ಗೆ ಯಾವ ರೀತಿ ಪುಟ್ ಔಟ್ ಮಾಡತ್ತೆ ಅಂತೇಳಿ. ಲೆಟ್ಸ್ ಸಿ ದ FID ಆಕ್ಟಿವಿಟಿ ಇನ್ ಕ್ಯಾಶ್ ಮಾರ್ಕೆಟ್. ಕ್ಯಾಶ್ ಮಾರ್ಕೆಟ್ ಅಲ್ಲಿ FI ದವ್ರು ಸೆಲ್ ಮಾಡಿದ್ದಾರೆ. ಓಕೆ, DI ದವ್ರು ಬೈ ಮಾಡಿದ್ದಾರೆ 1200 ಕೋಟಿ. ಓಕೆ, ಎನಿವೇ ADR ಗಳನ್ನ ನೋಡ್ಕೊಳ್ಳೋಣ, ಅದರ ಡಿಫರೆನ್ಸ್ ಕೂಡ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ನಾನು ADR ಶೋಕಾಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ದಟ್ ಈಸ್ ಅ ಡಿಫರೆನ್ಸ್ ಹಿಯರ್. ಲೆಟ್ಸ್ ಸ್ಟಾರ್ಟ್ ಡಿಫರೆನ್ಸ್ ಆಫ್ ADR. ಸೊ ADR ನೋಡ್ಕೊಳ್ತೀರಿ. ಓಕೆ, 2 ದಿನದ ಡೇಟಾ ನಾನು ಆರ್ಬಿಟ್ರೇಜ್ ಮಾಡ್ಲಿಕ್ಕೆ ನೋಡಿದ್ದೀನಿ. ಇದ್ರ ಪ್ರಕಾರ ICICI ಬ್ಯಾಂಕ್ ಆಗಲಿ, HDFC ಬ್ಯಾಂಕ್ ಆಗಲಿ, ಬೋತ್ ಆರ್ ಲುಕಿಂಗ್ ಲೈಕ್ ವೀಕ್ ಅಥವಾ ನೆಗೆಟಿವ್ ಓಪನ್ ಶೋಕಾಸ್ ಮಾಡೋ ಚಾನ್ಸ್ ಇದೆ. ಬಟ್ IT ಸ್ಟಾಕ್ಸ್ ಆರ್ ಲುಕಿಂಗ್ ಲೈಕ್ ಓಕೆ ಅಥವಾ ಮೈಲ್ಡ್ ಪಾಸಿಟಿವ್ ಅಥವಾ ಓಕೆ ಲೆವೆಲ್ ಓಪನ್ ಆಗೋ ಚಾನ್ಸ್ ಇದೆ. ಓವರ್ ಆಲ್ ಆಂಗಲ್ ಇಂದ ನಾನು ಚೆಕ್ಔಟ್ ಮಾಡ್ಬೇಕಂದ್ರೆ ಎಸ್, ಇಟ್ಸ್ ಜಸ್ಟ್ ಲೈಕ್ ಫ್ಲಾಟ್ ಓಪನ್ ಅಥವಾ ನೆಗೆಟಿವ್ ಓಪನ್ ಅಂತ ತಿಳ್ಕೊಂಡ್ರು ಅಡ್ಡಿ ಇಲ್ಲ ADR ಪಾಯಿಂಟ್ ಆಫ್ ವ್ಯೂದಿಂದ. ಓಕೆ, ದೆನ್ FID ಆಕ್ಟಿವಿಟಿ ಡೆರಿವೇಟಿವ್ ಡೇಟಾ ಕೂಡ ನೋಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ದಟ್ ಈಸ್ ಹಿಯರ್. ಸೊ ಟೋಟಲ್ ಆಂಗಲ್ ಇಂದ FID ಆಕ್ಟಿವಿಟಿ ಡೆರಿವೇಟಿವ್ ಡೇಟಾ ನೋಡಿದ್ರೆ ದೇ ಆರ್ ಬೇರಿಶ್ ಹೆಜ್ ಇದ್ದಾರೆ. ಸೊ ದೇ ಆರ್ ಮಾಡರೇಟ್. ಲೈಕ್ ಕ್ಲೈಂಟ್ಸ್ ಬುಲಿಶ್ ಇದ್ದೀವಿ, ನಿಮ್ಮಂತವ್ರು ಮೀಡಿಯಂ. ಸೊ DI ದವ್ರು ವೀಕ್ ಇದ್ದಾರೆ. ಪ್ರೊ ಡೇಟರ್ಸ್ ಆರ್ ಮಿಕ್ಸ್ ಇದ್ದು. ADR ಟ್ರೆಂಡ್ಸ್ ಕೂಡ ನೆಗೆಟಿವ್, ಬೇರಿಶ್ ಟ್ರೆಂಡ್ ಸ್ಟ್ರಾಂಗ್ ಇರೋ ಕಾರಣದಿಂದ ಲುಕ್ ಲೈಕ್ ಮಾರ್ಕೆಟ್ ಫ್ಲಾಟ್ ಟು ಪಾಸಿಟಿವ್ ಓಪನ್ ಆದ್ರೂ ಕೂಡ ಇಟ್ ಮೈಟ್ ಡ್ರ್ಯಾಗ್ ಫ್ರಮ್ ದ ಓಪನಿಂಗ್ ಅಂತ ಅನ್ಕೊಳ್ತಿದ್ದೀನಿ. ಲೈಕ್ ಅಂದ್ರೆ ಮಾರ್ಕೆಟ್ ನಿಮಗೆ 25,597 ಹತ್ರ ಅಥವಾ 25,600 ಕೆಳಗಡೆ ಕ್ಲೋಸ್ ಆಗಿದೆ. ಇನ್ ಕೇಸ್ 25,640 ಓಕೆ 650 ಓಪನ್ ಆದ್ರೂ ಕೂಡ ಫಸ್ಟ್ ಕ್ಯಾಂಡಲ್ ನಿಮಗೆ ಏನ್ ಮಾಡತ್ತೆ ಅಂದ್ರೆ ಯೂಶಲಿ ಸ್ವಲ್ಪ ಮೇಲ್ಗಡೆ ಎಳೆದ್ಬಿಟ್ಟು ಕೆಳಗಡೆ ಎಳೆಯುವ ಚಾನ್ಸಸ್ ಹೆವಿ ಇದೆ. ಸೊ ಅವಾಯ್ಡ್ ಮಾಡಿ ಇನ್ ಕೇಸ್ ಸಡನ್ಲಿ ಈ ರೀತಿ ಸಿಗುವ ಚಾನ್ಸಸ್ ಇದೆ. ಓಕೆ, ಡೂ ಚೆಕ್ ದಿಸ್ ಒನ್ ಇಫ್ ಇಟ್ ಈಸ್ ಇಂಪಾರ್ಟೆಂಟ್ ಹಿಯರ್. ಎನಿವೇ, ಇದ್ರ ಡೇಟಾ ನೋಡಿದಿರಿ, ಆಮೇಲೆ ಡೆರಿವೇಟಿವ್ ಡೇಟಾ ನೋಡಿದಿರಿ, FID ಡಿಆಕ್ಟಿವ್ ಡೇಟಾ ನೋಡಿದಿರಿ ಅಂಡ್ ಇವನ್ ADR ಡೇಟಾ ಕೂಡ ನೋಡಿದಿರಿ. ನಿನ್ನೆ ಡೇಟಾ ಬಗ್ಗೆ ನಾನು ಕಂಪ್ಯಾರಿಸನ್ ಮಾಡಿದ್ದೀನಿ. ಸೊ ಟೋಟಲ್ ಆಗಿ ನೋಡ್ಕೋಬೇಕಂದ್ರೆ ಗ್ಲೋಬಲ್ ಸೆಂಟಿಮೆಂಟ್ಸ್ ಲುಕ್ ಲೈಕ್ ಪಾಸಿಟಿವ್ ಅಥವಾ ಫ್ಲಾಟ್ ಇವೆ. ಅಂಡ್ ನಮ್ಮ ADR ಕೂಡ ನಿಮಗೆ ಲೈಕ್ ಕಂಪೇರ್ ಟು ಲುಕ್ ಲೈಕ್ 2 ದಿನದ ಡೇಟಾ ನೋಡಿದ್ರೆ ಫ್ಲಾಟ್ ಅಥವಾ ನೆಗೆಟಿವ್ ಅಂತ ಥಿಂಕ್ ಮಾಡ್ತೀರಿ. ಗಿಫ್ಟ್ ನಿಫ್ಟಿ ನಿಮಗೆ ಸದ್ಯದ ಮಟ್ಟಿಗೆ ಒಂದು 60-70 ಅಥವಾ 40-50 ಪ್ಲಸ್ ಅಥವಾ ಜಸ್ಟ್ ಪಾಸಿಟಿವ್ ಓಪನ್ ಆಗೋ ಚಾನ್ಸಸ್ ಹೆವಿಯಾಗಿ ಕಾಣ್ತಾ ಇದೆ. ಓಕೆ, ಆಯಿಲ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ? ಓಕೆ, ಲೆಟ್ಸ್ ಲುಕ್ ಇಟ್ ಹಿಯರ್. ಸೊ ಆಯಿಲ್ ಮಾರ್ಕೆಟ್ ಲುಕಿಂಗ್ ಲೈಕ್ ಹ್ಯಾವಿಂಗ್ ಅ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಕಾಣ್ತಾ ಇದೆ ನಿಮಗೆ ಅರೌಂಡ್ 59.5. ಇದನ್ನ ಮಾರ್ಕೆಟ್ ಡೇ ಆಂಗಲ್ ನಮಗೆ ಇನ್ನೊಂದು ತರದಲ್ಲಿ ಕಾಣ್ತಾ ಇದೆ. ದಟ್ ಇಸ್ ಎಂ ಪ್ಯಾಟರ್ನ್ ತರ ಕಾಣ್ತಾ ಇದೆ. ಸೊ ಮಾರ್ಕೆಟ್ ಸೆಕೆಂಡ್ ಅಟೆಂಪ್ಟ್ ಆಗಿರೋದ್ರಿಂದ ಇನ್ ಕೇಸ್ ಫೇಲ್ಯೂರ್ ಆದ್ರೆ ಸೊ ಎಕ್ಸ್ಪೆಕ್ಟೆಡ್ ನಾವು ಟ್ರೆಂಡ್ ಲೈನ್ ಸಪೋರ್ಟ್ ಡ್ರಾ ಮಾಡಿದ್ವಲ್ಲ, ಸಪೋರ್ಟ್ ಟ್ರೆಂಡ್ ಲೈನ್ ಅದು $56 ಹತ್ರ ಬರುತ್ತೆ. ಅಲ್ಲಿವರೆಗೂ ಬರುವ ಚಾನ್ಸ್ ಇದೆ. ಈವನ್ ಇನ್ ಕೇಸ್ ಏನಾದ್ರು ಇಂಟ್ರಾಡೇ ಒಳಗಡೆ ಅಥವಾ 30 ನಿಮಿಷ ಟೈಮ್ ಫ್ರೇಮ್ ಪ್ರಕಾರ ನಿಮಗೆ ಬ್ರೇಕ್ ಡೌನ್ ಕಂಡ್ರೆ ದಿಸ್ ಇಸ್ ಅ ರೈಟ್ ಟೈಮ್ ಟು ಗೋ ಫಾರ್ ಅ ಶಾರ್ಟ್ ಇನ್ ದ ಆಯಿಲ್ ಮಾರ್ಕೆಟ್. ವಾಟ್ ಅಬೌಟ್ ಗೋಲ್ಡ್ ಏನಾಗ್ತಾ ಇದೆ? ಸೊ ಸದ್ಯ ಮಟ್ಟಿಗೆ ಗೋಲ್ಡ್ ನೋಡ್ಕೋತೀರಿ. ಲೆವೆಲ್ ಆಫ್ ಸಪೋರ್ಟ್ ಇಸ್ ಅರೌಂಡ್ 3928 ಅಂಡ್ ಅಬೌವ್ ರೆಸಿಸ್ಟೆನ್ಸ್ ಇಸ್ 4050 ಹತ್ರ ಇದೆ. ಸೊ ಮಿಡಲ್ ಅಲ್ಲಿ ಇದೆ, ಯಾವುದೇ ರೀತಿ ಮೊಮೆಂಟಮ್ಸ್ ಕಾಣ್ತಾ ಇಲ್ಲ. ಸೊ ಮೈಲ್ಡ್ ಆಗಿದೆ ಆಫ್ಟರ್ ದ ಲೈಕ್ ಬಿಗ್ ಫಾಲ್. ಸೊ ಮಾರ್ಕೆಟ್ ನೋಡೋಣ, ಇನ್ ಕೇಸ್ ಯಾವ್ದಾದ್ರು ಬೌಂಡ್ರಿ ದಾಟಿದ್ರೆ ಅಥವಾ ಯಾವ್ದಾದ್ರು ಬೌಂಡ್ರಿ ಹತ್ರ ಸಿಕ್ಕರೆ
ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ವ್ಯಾಲ್ಯೂ ಝೋನ್ ಮಾರ್ಕ್ ಮಾಡ್ಕೊಳ್ಳಿ. ಒಂದು 4050 ಹತ್ರ, ಇನ್ನೊಂದು ಕೆಳಗಡೆ 3900 ಹತ್ರ. ಓಕೆ, ಇಂಪಾರ್ಟೆಂಟ್ ಲೆವೆಲ್ ಇದೆ, ದಾಟಿದ್ರೆ ಇಂಪಾರ್ಟೆಂಟ್. ನೆಕ್ಸ್ಟ್ ಲೆವೆಲ್ 4113 ಇದೆ, ಚೆಕ್ಔಟ್ ಮಾಡೋಣ, ಟ್ರೇಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಎಲ್ಲ ಆಂಗಲ್ ಇಂದ ನಾವು ಪ್ರೀ ಮಾರ್ಕೆಟ್ ನಲ್ಲಿ ರೆಡಿ ಆಗಿದ್ದೀವಿ. ದಟ್ ಈಸ್ ADR ಲುಕ್ಸ್ ಲೈಕ್ ನೆಗೆಟಿವ್. ಓಕೆ, ವೆರ್ ಆಸ್ ಟೋಟಲ್ ಕಂಬೈನ್ಡ್ ಅನಾಲಿಸಿಸ್ ನೋಡಿದ್ರೆ ಅದು ಕೂಡ ನಮಗೆ ಫ್ಲಾಟ್ ಟು ನೆಗೆಟಿವ್ ಅನಿಸುತ್ತೆ. ಓಕೆ, ಅಂಡ್ ದ ಡೇಟಾ ಬಂದಿರೋದ್ರಿಂದ ಮಾರ್ಗನ್ ಸ್ಟ್ಯಾನ್ಲಿ, ಗೋಲ್ಡ್ಮನ್ ಸಾಚಸ್. ಸೊ ಸ್ವಲ್ಪ ಕೆಲವೊಂದು IT ಸ್ಟಾಕ್ಸ್ ಅಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೂ ಕೂಡ ಸ್ವಲ್ಪ ಅವಾಯ್ಡ್ ಮಾಡಿ ಅಥವಾ ಕಾಶಿಯಸ್ ಆಗಿರಿ. ಇಲ್ಲ ನಿಮ್ಮ ಪೊಸಿಷನ್ ಸೈಸಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಪೊಸಿಷನ್ ಸೈಸಿಂಗ್ ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇದು ಆಲ್ರೆಡಿ ಮಾರ್ಕೆಟ್ ನಲ್ಲಿ ಡೇಟಾ ಬರ್ತಾ ಇದೆ. ಅಂಡ್ US ಗವರ್ಮೆಂಟ್ ಶಟ್ ಡೌನ್ ನೋಡ್ತಾ ಇದ್ದೀರಿ. ಅವ್ರಿಗೆ ಸ್ಯಾಲ್ರಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಈವನ್ ಟ್ರಂಪ್ ಮೇಲೆನೆ ಟ್ರಯಲ್ ನಡೀತಾ ಇದೆ, ಲೈಕ್ ತಾರೀಫ್ ಹಾಕುವ ಅಧಿಕಾರ ಇದೆಯೋ ಇಲ್ವೋ ಅನ್ನೋ ಸ್ಥಿತಿಗೋಸ್ಕರ. ಸೊ ಅವಾಯ್ಡ್ ಮಾಡಿ ಸ್ವಲ್ಪ ದಿನ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಥವಾ ಕಡಿಮೆ ಲೆವೆಲ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ಎನಿವೆ, ಟೋಟಲಿ ಆಂಗಲ್ ನೋಡಿದ್ರೆ ಮೊನ್ನೆ ಡೌಜನ್ಸ್ ಅಥವಾ ಎಲ್ಲ US ಮಾರ್ಕೆಟ್ ನೆಗೆಟಿವ್ ಇದ್ದು, ಈಗ ಜಸ್ಟ್ ಪಾಸಿಟಿವ್ ಇದ್ರೆ ನೋಡಿದ್ರೆ ಫ್ಲಾಟ್ ಅಂತ ತಿಳ್ಕೊಳ್ತೀನಿ US ಮಾರ್ಕೆಟ್ಸ್. ಸೊ ಓವರ್ ಆಲ್ ಆಂಗಲ್ ಇಂದ ಮಾರ್ಕೆಟ್ಸ್ ಲುಕ್ ಲೈಕ್ ಫ್ಲಾಟ್ ಪಾಸಿಟಿವ್ ಅಥವಾ ಓಪನ್ ಆಗ್ತಾ ಒಂದು 15-20-40 ಪಾಯಿಂಟ್ಗಳು ಕೂಡ ಓಪನ್ ಆಗುವ ಚಾನ್ಸಸ್ ಇದೆ. ಬಿ ಕೇರ್ಫುಲ್ ಇದೆ. ಸೊ ಕ್ವೆಶನ್ಸ್ ಇದ್ವು ಕೆಲವೊಂದು. ಸೊ ಯಾವ್ಯಾವ ಸ್ಟಾಕ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಕ್ವಿಕ್ಲಿ. ಸಿಪ್ಲಾ ಬಗ್ಗೆ ಕ್ವೆಶನ್ ಇದೆ. ಸೊ ವಾಟ್ ಇಸ್ ಸಿಪ್ಲಾ? ಸೊ ಸಿಪ್ಲಾ ಲುಕ್ ಲೈಕ್ ನೆಗೆಟಿವ್. ಓಕೆ, ನಿಮಗೆ ಇಲ್ಲಿ ಸಪೋರ್ಟ್ ಅಲ್ಲಿ ಕಾಣ್ತಾ ಇದೆ. ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕಿ ನೋಡಿದ್ರೆ ಸೊ ಮೇಜರ್ ಸಪೋರ್ಟ್ ಅಲ್ಲೇ ಬಂದು ಸ್ಟಾಪ್ ಆಗಿ ನಿಂತ್ಕೊಂಡಿದೆ. ಸೊ ನಾನು ಕ್ಲಿಯರ್ ಆಗಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ದಿಸ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್, ದಟ್ ಇಸ್ 1532. ಕೆಳಗಡೆ ಮೇಜರ್ ಲೆವೆಲ್ ಸಪೋರ್ಟ್ ಕಾಯ್ತಾ ಇರೋದು ಅರೌಂಡ್ 1460. ಓಕೆ, ಸೊ ಈವನ್ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡಿ ಮೇಲ್ಗಡೆ ಹೋಗಿದ್ದ ಸ್ಥಿತಿ ನೋಡಿದಿರಿ. ದಟ್ ಇಸ್ ಡಬ್ಲ್ಯೂ ಪ್ಯಾಟರ್ನ್ ಆಗಿದ್ದು ನೋಡಿದ್ರೆ ಡೆಫಿನೆಟ್ಲಿ ಬಯರ್ಸ್ ಸ್ಟಾಪ್ ಮಾಡಿದ್ದಾರೆ, ಮಾರ್ಕೆಟ್ ನ ಕೆಳಗಡೆ ಬೀಳದೆ. ಸೊ 1500 ಬಿಲೋ ದ ಮಾರ್ಕೆಟ್ ಕ್ಯಾನ್ ಗೋ ಟು 1460 ಇದೆ. ಮೇಲ್ಗಡೆ ಆದ್ರೆ ರೆಸಿಸ್ಟೆನ್ಸ್ 1520 ಇದೆ. ಆಪ್ಷನ್ ಬೈಯಿಂಗ್ ಮಾಡುವ ಸ್ಥಿತಿ ಇದ್ರೆ, ಸ್ಟಾಕ್ ಆಪ್ಷನ್ಸ್ ಬೈಯಿಂಗ್ ಮಾಡ್ತಾ ಇದ್ರೆ ಬೆಟರ್ 1500 ಬೆಳಗಡೆ ಬಿದ್ರೆ, ಇಲ್ಲ ಮೇಲ್ಗಡೆ ಬಂದ್ರೆ ಇಲ್ಲಿಂದ ನಿಮ್ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಬಹಳ ಬೆಸ್ಟ್ ಇರುತ್ತೆ ಪೊಸಿಷನ್. ಅಂಡ್ ಯಾವುದೇ ರೀತಿ ಕಿರಿಕಿರಿ ಇರೋದಿಲ್ಲ, ಬಿಕಾಸ್ ವಿ ಆರ್ ಟ್ರೇಡಿಂಗ್ ಆನ್ ದ ಬೌಂಡ್ರೀಸ್. ಓಕೆ, ಗ್ರಾಸಿಮ್ ನೋಡ್ಕೋತೀರಿ, ಒಂದು ಪುಲ್ ಬ್ಯಾಕ್ ಕೊಟ್ಟಿತ್ತು. ಓಕೆ, ಮಾರ್ಕೆಟ್ ನಲ್ಲಿ ಕಾಮನ್, ದಿಸ್ ಇಸ್ ಕಾಮನ್ ಸಿಚುವೇಶನ್. ಸೊ ಇವತ್ತಿನ ಸ್ಥಿತಿ ನೋಡೋಣ. ಲೈಕ್ ಎಕ್ಸಾಂಪಲ್, ಇವತ್ತು ಬೈ ಮಾಡಿದ್ರೆ ತಿಳ್ಕೊಳ್ಳಿ, ಈ ದಿನ ಬೈ ಮಾಡಿದ್ರಿ, ಮಾರ್ಕೆಟ್ ಅಲ್ಲಿ ಪುಲ್ ಬ್ಯಾಕ್ ನಡೀತಾ ಇದೆ. ಸೊ ಪುಲ್ ಬ್ಯಾಕ್ ನಡೀತಾ ಇದ್ರೆ ಆಬ್ವಿಯಸ್ಲಿ ಇನ್ ಕೇಸ್ ಆದ್ರೆ ಟೋಟಲ್ ಮೂವ್ 60%, ಐ ರಿಪೀಟ್ ಹಿಯರ್, ಇಲ್ಲಿಂದ ಟೋಟಲ್ ಮೂವ್ 60% ಹತ್ರ ಮಾರ್ಕೆಟ್ ನಿಂತ್ಕೊಂಡಿದ್ದು. ಇದು ಫೇಲ್ ಆದ್ರೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ, ಅದರ್ವೈಸ್ ನಾಟ್ ಅಟ್ ಆಲ್. ಮಾರ್ಕೆಟ್ ನೆಗೆಟಿವ್ ಇರೋದ್ರಿಂದ ಮಾರ್ಕೆಟ್ ಇದು ಗ್ರಾಸಿಮ್ ಡ್ರಾಗ್ ಡೌನ್ ಆಗ್ತಾ ಇದೆ. ಇನ್ ಕೇಸ್ ಅಬೌಟ್ 2900 ಅಗೇನ್ ಹೋಲ್ಡ್, ಇಟ್ ವಿಲ್ ಬಿ ಕಂಟಿನ್ಯೂಷನ್, ಹೈಯೆಸ್ಟ್ ಚಾನ್ಸ್ ಇದೆ. ಚೆಕ್ ಔಟ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಇಯರ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇರೋದು ಇಂಡಸ್ ಟವರ್. ಓಕೆ, ವಾಟ್ ಅಬೌಟ್ ಇಂಡಸ್ ಟವರ್? ಇಂಡಸ್ ಟವರ್. ಸೊ ಎಲ್ಲರೂ ಕ್ವೆಶನ್ ಟೆಕ್ನಿಕಲ್ ಆಂಗಲ್ ಇಂದ ಕೇಳಿದೆ ತಿಳ್ಕೊಳ್ತೀನಿ. ಸೊ ಲುಕ್ ಅಟ್ ಹಿಯರ್, ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಆಗಿದ್ದು ಅಬೌವ್ ರೆಸಿಸ್ಟೆನ್ಸ್ 380. ಸೊ ಇಟ್ ಇಸ್ ರೈಟ್ ನಾವು ಕ್ಲೋಸ್ ಅಟ್ 398. ಸೊ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಪ್ರಕಾರ ನೋಡಿದ್ರೆ ಅವಾಂಡನ್ ಬೇಬಿ ತರ ಇದೆ. ಸೊ ಈಗ ಸದ್ಯದ ಮಟ್ಟಿಗೆ ಇನ್ನೊಂದು ತರ ನಿಮಗೆ ಲೈಕ್ ಈವ್ನಿಂಗ್ ಸ್ಟಾರ್ ತರ ಕೂಡ ಕಾಣಬಹುದು. ಇನ್ ಕೇಸ್ ಏನಾದ್ರು ಮಾರ್ಕೆಟ್ ನಲ್ಲಿ ಇನ್ ಕೇಸ್ ರೆಡ್ ಕ್ಯಾಂಡಲ್ ಏನಾದ್ರು ಕ್ರಿಯೇಟ್ ಆದ್ರೆ. ಎನಿವೆ, ರೈಟ್ ನಾ ಇಟ್ಸ್ ಇಂಡಿಸಿಷನ್ ಕ್ಯಾಂಡಲ್ ಆಗಿದ್ದು ಇವತ್ತಿನ ಓಪನಿಂಗ್ ಆಂಗಲ್ ಇಂದ ಡಿಸ್ಕಷನ್ ಮಾಡೋಣ. ಐದರ ಡಿಸಿಷನ್ ಟು ಗೋ 395 ಅಬೌವ್, ಇಟ್ ವಿಲ್ ಬಿ 410. ಸೊ ಇಲ್ಲ ಕೆಳಗಡೆ ಫೇಲ್ ಆದ್ರೆ 390, ಇಟ್ಸ್ ಗೋನ್ ಟು ಬಿ ಅಬೌಟ್ 380 ಲೆವೆಲ್ ಸಿಚುವೇಶನ್ ಥಿಂಕ್ ಮಾಡಬಹುದು. ಲೆಟ್ ಅಸ್ ಗೋ ಟು ದ ಆಯಿಲ್. ಆಯಿಲ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ? ಓಕೆ, ಆಯಿಲ್ ಇಂಡಿಯಾ ಲಿಮಿಟೆಡ್. ಓಕೆ, ಸೊ ರೈಟ್ ನಾವು ಬಿಯರಿಶ್ ಲೈಕ್ ಪ್ಯಾಟರ್ನ್ ತರ ಕಾಣ್ತಾ ಇದ್ದು, ಪಿಯರ್ಸಿಂಗ್ ಪ್ಯಾಟರ್ನ್ ಇದೆ. ಸೊ ಅದು ಕೂಡ ಎಕ್ಸಾಕ್ಟ್ ಲೆವೆಲ್ ಸಪೋರ್ಟ್ ಅಲ್ಲಿ ಇದೆ ನೋಡ್ಕೋತೀರಿ. ಓಕೆ, ಇನ್ ಕೇಸ್ ಏನಾದ್ರೂ ಇದರ ಕೆಳಗಡೆ ಸ್ಪೆಷಲ್ ಲೆವೆಲ್ ದಟ್ ಇಸ್ 430 ಅನ್ಕೋದು, ಎಕ್ಸಾಕ್ಟ್ಲಿ 425 ಲೆವೆಲ್ ಕೆಳಗಡೆ ಬ್ರೇಕ್ ಡೌನ್ ಆದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಡೌನ್ ಸೈಡ್. ಇಲ್ಲ ಈ ಬ್ರೇಕ್ಔಟ್ ಆದ್ಮೇಲೆ ಇದೊಂದು ರೀಟೆಸ್ಟ್ ತರ ಇರ್ಬೋದು. ಸೊ ಇಲ್ಲಿ ಮಾರ್ಕೆಟ್ ಸ್ವಲ್ಪ ಕಾನ್ಸಲ್ಟೇಷನ್ ಮಾಡುವ ಚಾನ್ಸಸ್ ಹೆವಿ ಇದೆ. ಸೊ ನೋಡ್ಕೊಳ್ತೀರಿ, ಬಿಫೋರ್ ಫಾಲ್ ಮಾರ್ಕೆಟ್ ಹ್ಯಾಸ್ ಕ್ರಿಯೇಟೆಡ್ ಹೆವಿ ಲೈಕ್ ಕಾನ್ಸಲ್ಟೇಷನ್. ಸೊ ಆಫ್ಟರ್ ದ ಬ್ರೇಕ್ಔಟ್ ಆಲ್ಸೋ ಮಾರ್ಕೆಟ್ ಕಾನ್ಸಲ್ಟೇಷನ್ ಮಾಡೋದು ಸಾಮಾನ್ಯ. ಅಂಡ್ ಇವನ್ 440 430 ಇದ್ರೊಳಗಡೆ ಇದ್ರೆ ಕಾನ್ಸಲ್ಟೇಷನ್ ಆಗುತ್ತೆ. ಆಸ್ ಅ ಇನ್ವೆಸ್ಟರ್ ಆಂಗಲ್ ಇಂದ ಚೆಕ್ ಮಾಡಿದ್ರೆ ಇಲ್ಲಿ ಕಾನ್ಸಲ್ಟೇಷನ್ ಆದ್ರೆ ಅಥವಾ ಲೈಕ್ ಮಾರ್ಕೆಟ್ ಅಲ್ಲಿ ಅಕ್ಯುಮುಲೇಷನ್ ಆಗ್ತಾ ಇದ್ರೆ ಯು ಕ್ಯಾನ್ ಥಿಂಕ್ ಅಬೌಟ್ 450 ಅಂಡ್ ಅಬೌವ್ ಲೆವೆಲ್ಸ್ ಈಸಿಲಿ ಹಿಯರ್. ಓಕೆ, ಆಲ್ಮೋಸ್ಟ್ ಆಲ್ ಎಲ್ಲವೂ ಪಾಯಿಂಟ್ ಆಫ್ ವ್ಯೂ ಡಿಸ್ಕಷನ್ ಮಾಡಾಗಿದೆ. ಅಂಡ್ ಕೆಲವೊಂದು ಕ್ವೆಶನ್ ಇತ್ತು, ಸರ್ ಲೋ ಬ್ರೇಕ್ ಹೈ ಬ್ರೇಕ್ ಆದ್ರೆ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡ್ಬೇಕಂತೇಳಿ. ಸೊ ಟೈಮ್ ಫ್ರೇಮ್ ಅನಾಲಿಸಿಸ್ ಬಗ್ಗೆ ಆಲ್ರೆಡಿ ವಿಡಿಯೋ ಕ್ರಿಯೇಟ್ ಮಾಡಿದ್ವಿ. ಇಲ್ಲ ಅಂದ್ರೆ ಇಂಟ್ರಾಡೇ ಮಾಡ್ತೀವಿ ಅಂದ್ರೆ 5 ಮಿನಿಟ್ಸ್ ಒಳಗಡೆ, ಸ್ಟಾಕ್ಸ್ ಅಲ್ಲಿ ಮಾಡ್ತಾರೆ 15 ಮಿನಿಟ್ಸ್ ಒಳಗಡೆ, ಕಮೋಡಿಟಿ ಮಾಡ್ತಾರೆ ಮಿನಿಮಮ್ 30 ಮಿನಿಟ್ಸ್ ಒಳಗಡೆ ಮಾಡಿದ್ರೆ ನೀಟ್ ಆಗಿರುತ್ತೆ. ಎನಿವೆ, ಓವರ್ ಆಲ್ ಸೆಂಟಿಮೆಂಟ್ಸ್ ನೋಡಿದ್ವಿ, ಮಾರ್ಕೆಟ್ ಲುಕ್ ಲೈಕ್ ಫ್ಲಾಟ್ ಅಥವಾ ಪಾಸಿಟಿವ್ ಓಪನ್ ಆಗೋ ಚಾನ್ಸಸ್ ಇದೆ. ಸೊ 2 ದಿನದ ಮಾರ್ಕೆಟ್ ನರ್ವಸ್ನೆಸ್ ಇವತ್ತು ಶೋಕಾಸ್ ಮಾಡಬಹುದು. ಅಂಡ್ ಇವನ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ ಸೊ ಡೂ ಎಕ್ಸ್ಪೆಕ್ಟ್ ಮಾರ್ಕೆಟ್
ಟು ಬಿ ಹ್ಯಾವಿಂಗ್ ಕಾಶಿಯಸ್ ಅಪ್ಸ್ ಅಂಡ್ ಡೌನ್ಸ್ ಅಥವಾ ಹ್ಯೂಜ್ ವೊಲಟೈಲ್ ಕೂಡ ಕ್ರಿಯೇಟ್ ಆಗ್ಬೋದು ಫಸ್ಟ್ 30 to 40 ಮಿನಿಟ್ಸ್. ಅದಾದ ಮೇಲೆ ನಿಮಗೆ ಒಂದು ಕ್ಲಿಯರ್ ಡೈರೆಕ್ಷನ್ ಸಿಗುವ ಚಾನ್ಸಸ್ ಇದೆ. ಸೊ ನಾವು ಮಾರ್ಕ್ ಮಾಡಿದೀವಿ ಇಂಪಾರ್ಟೆಂಟ್ ಲೆವೆಲ್ 25,500 25,451 ಆಸ್ ಅ ಮೇಜರ್ ಲೆವೆಲ್ ಸಪೋರ್ಟ್. ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ಆಗುತ್ತೆ. ಬಟ್ ಗ್ಯಾಪ್ ಅಪ್ ಓಪನ್ ಆಯ್ತು ಅಥವಾ ಫ್ಲಾಟ್ ಓಪನ್ ಆದ್ರೆ, ಪಾಸಿಟಿವ್ ಓಪನ್ ಆದ್ರೆ ಆದಷ್ಟು ಅವಾಯ್ಡ್ ಮಾಡಿ, ಬಿಕಾಸ್ ಮಾರ್ಕೆಟ್ ಇಲ್ಲಿಂದು ಶಾರ್ಟ್ ಕವರಿಂಗ್ ಮೂವ್ ಮಾಡ್ತಾ ಮಾಡ್ತಾ ಕೆಳಗಡೆ ಕೂಡ ಎಳಿಬಹುದು ಅನ್ನೋ ಸ್ಥಿತಿ ಇದೆ. ಎನಿವೆ ವಿಡಿಯೋ ಇಷ್ಟ ಆಗಿರುತ್ತೆ, ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು